ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ, ನಾನು ಏನಪ್ಪ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋನ ಅಂತ ಅಂದರೆ ಮೆಂತ್ಯ ಹಿಟ್ಟು. ಸೊ ಇದರಿಂದ ಏನೇನು ಯೂಸ್ ಆಗುತ್ತೆ, ಯಾರಿಗೆಲ್ಲ ಎಷ್ಟು ಬೆನಿಫಿಟ್ಸ್ ಆಗುತ್ತೆ, ಇದನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ಮುದ್ದೆ ಮಾಡೋದು ಅಂತ ಹೇಳ್ತಾ ಹೋಗ್ತಿದ್ದೀನಿ. ಎಲ್ಲರೂ ನೋಡಿ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಬೋಸಿಗೆ ಉಪ್ಪು ಹಾಕ್ಬಿಟ್ಟು, ಯಾಕೆಂದರೆ ಮುದ್ದೆ ಗಂಟಾಗಲ್ಲ ಅಂತ ಅಂದ್ಬಿಟ್ಟು ನೀರನ್ನ ಬೆಚ್ಚಗೆ ಮಾಡ್ಕೊಳ್ತಾ ಇದೆ. ಸೊ ಬನ್ನಿ ಮುಂದೆ ಹೇಗೆ ಮಾಡುತ್ತೆ ಮೆಂತ್ಯದ ಹಿಟ್ಟು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಅಂದರೆ ಮೆಂತ್ಯದ ಹಿಟ್ಟು ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದು ತುಂಬ ಹೆಲ್ತ್ಗೆ ಆರೋಗ್ಯಕರವಾದ ಫುಡ್ಡು. ಇದು ಮುದ್ದೆ ಹೇಗೆ ಮಾಡ್ತೀವಿ, ರಾಗಿ ಮುದ್ದೆ ಅದೇ ಥರ ಮಾಡ್ತೀವಿ. ಇದು ಸಾಮಾನ್ಯ ಹಿಟ್ಟಲ್ಲ, ಇದು ಮನೆ ಮಂದಿಗೆಲ್ಲ ಬೇಕಾದಂತಹ ಪೌಷ್ಟಿಕಾಂಶ ಆಹಾರವಾಗಿರುತ್ತೆ. ಆ್ಯಂಡ್ ಈ ಹಿಟ್ಟಿನಲ್ಲಿ ಮೆಂತ್ಯ, ರಾಗಿ, ಉದ್ದು, ಹಸಿರು, ಹೆಸರು ಕಾಳು ಅಂದರೆ ಗೋಧಿ, ಕೆಂಪಕ್ಕಿ, ಜೋಳ, ಬಾರ್ಲಿ ಹಾಗೂ ಒಬ್ಬ ಮನುಷ್ಯಗೆ ಬೇಕಾದಂತಹ ಆರೋಗ್ಯಕರ ಪೌಷ್ಟಿಕಾಂಶಗಳು ಸಿಗುತ್ತೆ ಇದರಲ್ಲಿ. ಇದು ಮುಖ್ಯವಾಗಿ ಶುಗರ್ ಪೇಷಂಟ್ಸು, BP ಪೇಷಂಟ್ಸು ಇವರೆಲ್ಲ ಯೂಸ್ ಮಾಡ್ಬೋದು. ಮತ್ತು ಏನಂತ ಅಂದರೆ ಇದು ಮೆಂತ್ಯದ ಹಿಟ್ಟು ಅಂತಂದರೆ ಕಹಿ ಅಂತ ಇರಲ್ಲ. ಮೆಂತ್ಯದ ಹಿಟ್ಟು ಜೊತೆ ಈ ಥರ ಎಲ್ಲ ಡ್ರೈ ಫ್ರೂಟ್ಸು, ರಾಗಿ, ಜೋಳ, ಬಾರ್ಲಿ ಅಕ್ಕಿ ಇವೆಲ್ಲನೂ ಮಿಕ್ಸ್ ಮಾಡಿರೋದ್ರಿಂದ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಇದು ಕಹಿ ಅನ್ನೋದೇನು ಜಾಸ್ತಿ ಇರಲ್ಲ, ಅದ್ರ ಪ್ರಮಾಣ ಕಡಿಮೆನೇ ಇರುತ್ತೆ. ಹಿಟ್ಟು ಫ್ರೆಂಡ್ಸ್ ಇದರಲ್ಲಿ ಫೈಬರ್ ಅಂಶ ಮತ್ತು ಪ್ರೋಟೀನು, ಪೋಷಕಾಂಶ ಇದೆಲ್ಲನೂ ಕೂಡ ಕೊಡುತ್ತೆ. ಯಾಕೆ ಅಂತಂದರೆ ಮೆಂತ್ಯ ನಮ್ಮ ಬಾಡಿಲಿರುವಂತಹ ಜಂತುಗಳು ಇವೆಲ್ಲನೂ ಕೂಡ ಹೋಗ್ಲಾಡ್ಸೋದಕ್ಕೆ ಯೂಸ್ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಸೇಲ್ ಆಗ್ತಾ ಇದೆ. ಆ್ಯಂಡ್ ಈ ಹಿಟ್ಟಿಗೆ ಯಾವುದೇ ಥರ ಕಲ್ಲರ್ ಹಾಕಿಲ್ಲ, ಯಾವುದೇ ಥರ ರುಚಿ ಹಾಕಿಲ್ಲ. ಇದು ಆರ್ಗ್ಯಾನಿಕ್ ಆಗೇ ಇದೆ, ಪ್ಯೂರ್ ನ್ಯಾಚುರಲ್ ಆಗೇ ಇದೆ. ಸೊ ನೋಡಿ ಹೇಗೆ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ತೋರಿಸ್ತಾ ಹೋಗ್ತೀನಿ ಮೆಂತ್ಯ ಹಿಟ್ಟನ್ನ. ಸೊ ನೋಡ್ತಾ ಹೋಗಿ. ನೀವು ಅದನ್ನ ಒನ್ ಟೈಮ್ ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಇದು ಬನಾ ನ್ಯಾಚುರಲ್ಸ್ ಅವ್ರದ್ದು ಮೆಂತ್ಯ ಹಿಟ್ಟು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಯಾವುದೇ ಥರ ಪ್ರಮೋಷನ್ ಏನಲ್ಲ, ಬಟ್ ನಮ್ಮ ದೊಡ್ಡಮ್ಮ ಅವರು ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಸೊ ಇದನ್ನ ಮಾಡ್ಕೋಬೇಕು ಅಂತ ಹೇಳು ನಮ್ಮ ದೊಡ್ಡಮ್ಮನೇ ಹೇಳ್ತೈತೆ ನೋಡಿ ಫ್ರೆಂಡ್. ಸ್ಲಿಮ್ಮಾಗಿ ಇಟ್ಕೊಂಡು ಉರಿನ ಸಣ್ಣ ಉರಿಲಿ ನೀಟಾಗಿ ಅದನ್ನು ಹದವಾಗಿ ತಿರುಗಬೇಕು. ನೋಡಿ ಯಾವುದೇ ಥರ ಕಲರ್ ಏನಿಲ್ಲ, ಹೆಂಗಿದೆ ರಾಗಿ ಮುದ್ದೆ ಕಲರ್ ಹೆಂಗಿದೆ ಹಂಗೆ ಬರುತ್ತೆ. ಆ್ಯಂಡ್ ಇದು ಫುಲ್ ಕಹಿ, ನೀವು ಮೆಂತ್ಯದಿಟ್ಟು ಅಂತಿದ್ದಂಗೆ ಫುಲ್ ಕಹಿ ಅಂತ ಬರಲ್ಲ. ಇದು ಎಲ್ಲ ಡ್ರೈ ಫ್ರೂಟ್ಸು, 4-5 ಥರ ಧಾನ್ಯಗಳು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. 7-8 ಥರ ಧಾನ್ಯಗಳು. ಏಕೆಂದರೆ ಆ್ಯಂಡ್ ನಾನು ಸಜೆಸ್ಟ್ ಮಾಡೋದು ಏನು ಅಂತ ಅಂದರೆ, ನಮಗೆ ದುಡ್ಡಿರ್ಬೋದು ಏನಿರ್ಬೋದು, ಬಟ್ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರಿಗೆ ದುಡ್ಡಿದ್ದವ್ರಿಗೆ ಆರೋಗ್ಯ ಇರಲ್ಲ. ಇದು ಬೆಳಗ್ಗೆ ಸಂಜೆ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಯೂಸ್ ಆಗುತ್ತೆ ಮೆಂತ್ಯದಿಟ್ಟು. ಆ್ಯಂಡ್ BP ಪೇಷಂಟ್, ಶುಗರ್ ಪೇಷಂಟ್ಗಂತೂ ನಿಜವಾಗ್ಲೂ ಚೆನ್ನಾಗಿ ಯೂಸ್ ಆಗುತ್ತೆ. ಏಕೆಂದರೆ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಮ ಅಕ್ಕನೂ ಕೂಡ ಮೆಂತ್ಯದಿಟ್ಟು ತಿಂತಾಳೆ. ನೀವು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿ ಮೇಲೆ ಬರ್ತಿರೋಂತಹ ನಂಬರ್ಗೆ ನೀವು ಬೇಕಾದರೆ ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು. ನಾನು ಇಲ್ಲಿ ಮೇಲೆ ನಂಬರ್ನ ಟ್ಯಾಗ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ಟೈಮ್ ಬಂದು 8 ಗಂಟೆ ಆಗಿದೆ. ಈ ಕಡೆ ಸಾಂಬಾರು ಅದ್ರ ಪಾಡ್ಗೆ ಆಗ್ತೈತೆ. ನಮ್ಮ ದೊಡ್ಡಮ್ಮ ಅಂತ ಅದ್ರ ಪಾಡ್ಗೆ ಅದನ್ನು ಗಂಟು ಹಾಕ್ದಂಗೆ ನೀಟಾಗೆ ಎಲ್ಲನೂ ನೀಟಾಗಿ ಹದವಾಗಿ ಮಾಡ್ತಿದ್ದೆ. ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಇದು ಯಾಕೋ ತಪ್ಪಲೆ ಚಿಕ್ತಾಯಿತು ಅಂತ ಅನಿಸುತ್ತೆ. ನೋಡಿ ಫ್ರೆಂಡ್, ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬೋದು. ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರೋದು, ನಾವೇ ಯೂಸ್ ಮಾಡ್ತಿರೋದು. 100% ನಿಮಗೆ ವರ್ಕ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರ್ಗೂ ವರ್ಕ್ ಆಗುತ್ತೆ. BP ಶುಗರ್ ಪೇಷಂಟ್ಸು. ನೀವು ಬೆಂಗಳೂರು ಬಗ್ಲಗುಂಟೆ ನಿಯರೆಸ್ಟ್ ಇದ್ದು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಶಾಪ್ ಬಂದು ಇಲ್ಲೇ ಬಗ್ಲಗುಂಟೆ ಮಾರಮ್ಮ ಟೆಂಪಲ್ ಹತ್ರನೇ ಇರೋದು. ಸೊ ಮೇಲ್ಗಡೆ ನಂಬರ್ ಕಾಣ್ತಾ ಇದೆಯಲ್ಲ, ಆ ನಂಬರ್ಗೆ ಬೇಕಿದ್ರೆ ನೀವು ಕಾಲ್ ಮಾಡ್ಕೊಂಡು ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು. ಬಟ್ ಶಾಪು ಚೆನ್ನಾಗಿದೆ, ಹೋಗಿ ನೋಡ್ಬೋದು, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಒಂದು ಪ್ಯಾಕೆಟ್ ಈ ಥರ ಒಂದು ಪ್ಯಾಕೆಟ್ ತೊಗೊಂಡು ಟ್ರೈ ಮಾಡಿ ನೋಡಿ. ಬಟ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬನಾ ನ್ಯಾಚುರಲ್ಸ್ ಅವರ ಪ್ರಾಡಕ್ಟು ನೋಡಿ, ಹೆಸರು ಲೋಗೋ ವಿತ್ ಲೋಗೋ. ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಇದನ್ನು ಹಳ್ಳಕ್ಕೆ ಬಿಡುತ್ತೆ. ನಮ್ಮ ದೊಡ್ಡಮ್ಮ ಲಾಸ್ಟಲ್ಲಿ ಹೇಗೆ ಕಟ್ಟುತ್ತೆ ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೈಗೆ ಕಟ್ಟುತ್ತೆ. ಸಖತ್ತಾಗಿರುತ್ತೆ ಫ್ಲೇವರು ಅಂತ. ಸೊ ಇದನ್ನು ಒಂದು 5 ನಿಮಿಷ ಹಳ್ಳಕ್ಕೆ ಬಿಟ್ಬಿಟ್ಟು ತಿರ್ಗೋದು ಫ್ರೆಂಡ್ಸ್. ಎಲ್ಲ ತಿರ್ದಾಯಿತು ಮತ್ತು ಇದು ಹಳ್ಳಿದ್ದಾಯಿತು. ಆ್ಯಂಡ್ ನಮ್ಮ ದೊಡ್ಡಮ್ಮ ಇವಾಗ ಆಲ್ರೆಡಿ ನೋಡಿ ಹದವಾಗಿದೆ. ಇದನ್ನು ಎಷ್ಟು ಮುದ್ದೆ ಆಗುತ್ತೆ ದೊಡ್ಡಮ್ಮ? 3 ಮುದ್ದೆ ಅಥವಾ ಚಿಕ್ಕದಾದರೆ 4 ಮುದ್ದೆ ಆಗುತ್ತೆ. ಸೊ ನೋಡಿ ಹೆಂಗೆ ತೆಗಿತೆ ಅಂತ. ನಾರ್ಮಲ್ ಮುದ್ದೆ ಕಲರೇ ಇದೆ. ಇದನ್ನು
ಮುದ್ದೆ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನಾನು ಒಂದಿನ ತಿಂದಿದ್ದೆ, ಇನ್ನೂ ತೆಳ್ಳಗೆ ಮಾಡಿತ್ತವಾಗ. ಇದನ್ನು 4 ತುತ್ತಿಗೆ ತಿನ್ಕೋಬೋದು ಫ್ರೆಂಡ್ಸ್, ಅಷ್ಟು ನೈಸಿಗಿರುತ್ತೆ ಮತ್ತು ಅಷ್ಟು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ತುಪ್ಪನ ಹಾಗೆ ಮೇಲೆ ಹಾಕ್ಕೊಂಡ್ರೆ ರಾಗಿ ಮುದ್ದೆ ಥರ ಇರಲ್ಲ ಇದು ಟೇಸ್ಟು. ಈ ಸೈಜ್ಗಿದೆ. ನಮ್ಮ ದೊಡ್ಡಣ್ಣ ಅಂತೂ ಇಷ್ಟು ತಿಂದರೆ ಇನ್ನು ರೈಸು ತಿನ್ನಲ್ಲ, ಏನೂ ಇಲ್ಲ. ಇಲ್ಲಂತೂ ಕಂಪಲ್ಸರಿ ಮುದ್ದೆ ಇರಲೇಬೇಕು. ಮುದ್ದೆ ಇಲ್ಲ ಅಂದರೆ ಅಷ್ಟೇ ಊಟನೇ ಮಾಡಲ್ಲ ಫ್ರೆಂಡ್ಸ್, ಹಂಗೆ ಮಲ್ಕೊಬಿಡ್ತಾರೆ ನಮ್ಮ ಅಣ್ಣದಿರು. ಸೊ ಇವರಂತೂ ಮುದ್ದೆ ಅಂತೂ ಫಿಕ್ಸು. ಸೊ ಅದೇನೆ ತಿನ್ನೋದು ತಿಂತ ಹೆಲ್ತಿಯಾಗಿರೋದು ತಿನ್ನಬೇಕು ಅಂತ ಇವರು ಸುಮಾರು 1 ವರ್ಷದಿಂದ ಮೆಂತ್ಯ ಹಿಟ್ಟನ್ನೇ ತಿಂತಾರೆ. ಆ್ಯಂಡ್ ನೀವು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದರೆ ಬೇಕಿದ್ರೆ ರಾಗಿ ಹಿಟ್ಟೊಳಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ಆ್ಯಂಡ್ ಇದೇ ಥರ ತಿಂದ್ರಂತೂ ನಿಮ್ಗೆ ಇನ್ನೂ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ವೆಯ್ಟ್ ಲಾಸು ಮತ್ತು BP ಶುಗರು ಇರೋರು ತಿಂದರೆ. ಅಷ್ಟು ಮುದ್ದೆ ಫ್ರೆಂಡ್ಸ್, ಆಲ್ರೆಡಿ 2 ಮುದ್ದೆ ಆಯಿತು. ಇದು ನಮ್ಮ ದೊಡ್ಡಣ್ಣ, ಚಿಕ್ಕಣ್ಣ, ಇದು ನಮ್ಮ ದೊಡ್ಡಮ್ಮಗೆ, ಲಾಸ್ಟ್ ಟೈಮ್ ನಮ್ಮ ದೊಡ್ಡಮ್ಮಗೆ ಫ್ರೆಂಡ್ಸ್. ಲಾಸ್ಟ್ ಇದೆ ಚೆಂದ ಕೆರೆದು ಚೆನ್ನಾಗಿರುತ್ತೆ. ಆ್ಯಂಡ್ ನಿಜವಾಗ್ಲೂ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿರುತ್ತೆ. ನಿಮಗೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ. ಫ್ರೆಂಡ್ಸ್, ನಾನು ದೊಡ್ಡಮ್ಮ ಉಡುಪಿ ಹೋಟ್ಲಿಗೆ ಹೋಗಿದ್ವಿ. ನಮ್ಮ ದೊಡ್ಡಮ್ಮ ಬಂದು ಏನು ಕೇಳಿದ್ರು, ಮಶ್ರೂಮ್ ಬಿರಿಯಾನಿ ಕೊಡಿಸು ಅಂತ. ಸೊ ಮಶ್ರೂಮ್ ಬಿರಿಯಾನಿ ಏನಂತ ಅಂದ್ಕೊಂಡೈತೆ ಅಂದರೆ, ನಮ್ಮ ದೊಡ್ಡಮ್ಮ 100 ರೂಪಾಯಿ ಬರುತ್ತೆ, 100-150 ರೂಪಾಯಿಗೆ ಅಂತ ಅಂದ್ಕೊಂಡೈತೆ. ಬಟ್ ನಾನು ಕೊಟ್ಟಿದ್ದು 230 ರುಪೀಸು. ಸೊ ಅದಕ್ಕೆ ಅಷ್ಟೊಂದು ದುಡ್ದು ಅಂತ ನಾನು ಮೊದಲಾಗೆ ಹೇಳ್ಬೇಕು ತಾನೇ. ಮಟನ್ ಬಿರಿಯಾನಿನೇ ಬರ್ತಿತ್ತು, ಏನಕ್ಕೆ ಹೇಳಲಿಲ್ಲ, ನನಗೆ ಇಷ್ಟಪಟ್ಟರು ಅಂತ ಅಂದ್ಬಿಟ್ಟು ನಾನೇನು ಹೇಳಲಿಲ್ಲ. ಅಮೌಂಟು ಕೊಡ್ಸಾದ್ಮೇಲೆ ಎಷ್ಟೊಂದು ಕೇಳಿದಾಗ ಹೇಳಿದೆ. ಅದಕ್ಕೋಸ್ಕರ ಅದು ತಿಂದಿದ್ದೆಲ್ಲನೂ ಅವರು ಕೊರ್ಗಿನೇ ಅಷ್ಟೊಂದು ಕೊಡ್ತಿದ್ವಾ ಅಂತ ತಿಂದಿದ್ದೆಲ್ಲ ಅಲ್ಲೇ ಡೈಜೆಸ್ಟ್ ಆಗ್ಬಿಟ್ಟೈತೆ. ಇದಕ್ಕೆ ಈ ತರಕಾರಿ ಸಾಂಬಾರು ಫ್ರೆಂಡ್ಸು. ಮೆಂತ್ಯ ಮುದ್ದೆಗೆ ನಾನು ನೆನ್ನೆ ಊರಿಂದ ಹಲಸಂಡೆ ಕಾಳು ತಂದಿದ್ದೆ, ಅಂದರೆ ತಡ್ನಿಕಾಳು ತರಕಾರಿನ. ಮಧ್ಯಾಹ್ನ 12:15 ಸಾಂಬಾರು ಮಾಡಿದೆ, ಸಂಜೆಗೆ ಬೇಕು ಅಂತ. ಇಲ್ಲಿ ಸಾಂಬಾರು ಮಾಡಿ ಹೋಗ್ಬಿಟ್ಟು ನಾವು ಟೆಂಪಲ್ಗೆ ಹೋಗಿದ್ದೋ ಅಂತ ಹೇಳಿದ್ವಲ್ವ, ಅಲ್ಲೇ ಹೋಗ್ಬಿಟ್ಟು ಉಡುಪಿ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿದ್ವಿ ಅಲ್ಲೇ. ನಾನು ಮಸಾಲೆ ದೋಸೆ ತಿಂದೆ, ನಮ್ಮ ದೊಡ್ಡಮ್ಮ ಅಂದರೆ ನಾನು ತಿಂದೆ ಮಶ್ರೂಮ್ ಬಿರಿಯಾನಿ. ಸೊ ನೋಡಿ, ಮುದ್ದೆ ಈ ಥರ ರೆಡಿಯಾಗಿದೆ ನೋಡಿ. ದೊಡ್ಡಮ್ಮ ಮುದ್ದೆಗೆ ತುಪ್ಪ ಹಾಕ್ಕೊಂಡಿದೆ. ಸೊ ಇವಾಗ ರೈಸ್ ಹಾಕೊಂಡು ತಿಂತಾರೆ. ಸಾರಿ, ರೈಸ್ ಅಲ್ಲ, ಸಾಂಬಾರು ಹಾಕೊಂಡು ತಿಂತಾರೆ. ನಮ್ಮ ದೊಡ್ಡಮ್ಮ ಬೈತೈತೆ, ನಿನ್ನಂಗೆ ವಿಡಿಯೋ ಮಾಡೋಕೆ ಹೋದ್ರೆ ಅಂತ. ನಾನು ತೊಗೊಂಡೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹುಬ್ಳಿಗೆ ಒಂದು 4 ಪ್ಯಾಕೆಟ್ ತೊಗೊಂಡೋಗ್ತಾ ಇದ್ದೀನಿ. ಅದೇನಾದರೂ ನಮ್ಮ ಮನೆಯವ್ರು ಇನ್ನೂ ತಿಂದು ನೋಡಿಲ್ಲ. ಸೊ ಅವ್ರಿಗೆ ಇಷ್ಟ ಆದರೆ ನಾವು ಅಲ್ಲಿಂದನೇ ಬುಕ್ ಮಾಡಿ ತೊಗೊಳ್ತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಅವ್ರಿಗೆ ಲೈಕು, ಶೇರು, ಕಮೆಂಟು ಮಾಡಿ. ಆ್ಯಂಡ್ ಇಷ್ಟ ಆದರೆ ಕೆಳಗಡೆ ನಂಬರ್ ಹಾಕಿರ್ತೀನಿ ಕ್ಯಾಪ್ಷನಲ್ಲಿ, ಹೋಗಿ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಆನ್ಲೈನು ಇದೆ. ಏನು ಆನ್ಲೈನ್ ಇರೋದು? ಅದೇ ಎಂಟರ್ ಕರ್ನಾಟಕ, ನೀವು ಎಲ್ಲಿಂದ ಬೇಕಿದ್ರೂ ಶಿಪ್ಪಿಂಗ್ ಮಾಡಿಕೊಡ್ತಾರೆ. ಸೊ ನೀವು ಒಂದ್ಸಲ ಮಾತಾಡಿದ್ರೆ ಗೊತ್ತಾಗುತ್ತೆ, ಅಥವಾ ಮೆಸೇಜ್ ಮೂಲಕ ಅಥವಾ ಫೋನಲ್ಲಿ ನಂಬರ್ನ ಮೇಲೆ ಹಾಕಿರ್ತೀನಿ ನೋಡಿ. ನಿಮಗೆ ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ದೊಡ್ಡಮ್ಮ ಹೇಳ್ತವ್ರು ನೋಡಿ, ಆರೋಗ್ಯವೇ ಭಾಗ್ಯ ಅಂತ ಹೇಳು ಅಂತ. ಆರೋಗ್ಯವೇ ನಮ್ಮನೆ ಭಾಗ್ಯ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಆ್ಯಂಡ್ ಲವ್ ಯು ಆಲ್. ಬಾಯ್ ಬಾಯ್, ಗುಡ್ ನೈಟ್.